ಮತ್ತು ಇದೇ ಊರಿನವರಾಗಿರ್ತಕ್ಕಂಥ ಶ್ರೀಯುತ ಮುರೇಣ್ಣವರವರೇ ಹಾಗೂ ಇದೇ ಶಾಲೆಯ ಮುಖ್ಯ ಗುರುಗಳು ಮತ್ತು ನಮ್ಮ ಅನ್ಸಿ ವಲಯದ ಮಾಜಿ ಶ್ರೀಯಂತರು ಕೂಡ ಆಗಿರ್ತಕ್ಕಂಥ ಶ್ರೀಯುತ ಶಂಕರ ಸರ್ ಅವರೇ ಹಾಗೂ ಈ ಒಂದು ರೂಮ್ ಟು ರೀಡ್ ಕಾರ್ಯಕ್ರಮದ ತರಬೇತಿಯನ್ನು ಪಡೆದು ಇವತ್ತು ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಮಿತ್ರರು ಮತ್ತು ಈ ಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ರಾಜಶೇಖರ್ ಸರ್ ಅವರೇ ಹಾಗೂ ನಮ್ಮ ಸರಿಕರಿ ಶಿಕ್ಷಕರಾಗಿರ್ತಕ್ಕಂಥ ರೇವಣಸಿದ್ಧ ಸರ್ ಅವರೇ ಮತ್ತು ಆಂಗ್ಲ ಭಾಷಾ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಅನೂಪ್ ಶೆಟ್ಟಿ ಸರ್ ಅವರೇ ಮತ್ತು ಅತಿಥಿ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಗಂಗಾ ಮೇಡಮ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಈ ಕಾರ್ಯಕ್ರಮ ನಡೀತಾ ಇರೋದೇ ನಿಮಗೋಸ್ಕರ
ಇದರ ರೂವಾರಿಗಳು ನೀವು, ಇದರ ಫಲಾನುಭವಿಗಳು ನೀವು. ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಶಾಲೆಯ ಎಲ್ಲ ಮುದ್ದು ಮಕ್ಕಳು ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಸಂತ ಶ್ರೀ ಸೇವಲಾಲ್ ಅವರ ಒಂದು ಜನ್ಮದಿನದ ಶುಭಾಶಯ ಸಲ್ಲಿಸುತ್ತಾ, ಈ ದಿನ ವಿಶೇಷವಾಗಿ ಏನು ಕಾರ್ಯಕ್ರಮ ಅಂದ್ರೆ ರೂಮ್ ಟು ರೀಡ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇದು ಉದ್ಘಾಟನೆ ಮಾಡಲಾಗಿದೆ. ಹೆಸರೇ ಹೇಳಿದ ಹಾಗೆ ಓದುವುದಕ್ಕಾಗಿ ಒಂದು ಕೋಣೆ. ರೂಮ್ ಟು ರೀಡ್ ಅಂದ್ರೆ ಓದುವುದಕ್ಕಾಗಿ ಒಂದು ಕೋಣೆಯನ್ನ ಮೀಸಲಾಗಿ ನಾವಿಲ್ಲಿ ಇಡ್ತಾ ಇದೀವಿ. ಇದರ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳು ಏನ್ ಮುಂದೆ ಲೆಕ್ಕ ಅಥವಾ ಬರಹಕ್ಕಿಂತ ಮುಖ್ಯವಾಗಿ ಏನ್ ಬೇಕಪ್ಪ ಅಂದ್ರೆ ಓದುವ ಸಾಮರ್ಥ್ಯವನ್ನ ಮಕ್ಕಳಲ್ಲಿ ಬೆಳೆಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಓದಿಸ್ಬೇಕು, ಓದುವುದನ್ನ ಅಭಿರುಚಿಯನ್ನ ಹೆಚ್ಚಿಸಬೇಕು, ಓದುವುದಕ್ಕಾಗಿ ಸಂಪನ್ಮೂಲಗಳನ್ನು ಒದಗಿಸಿಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದಪ್ಪ ಅಂದ್ರೆ ಈ ಸಾರ್ ಹೇಳಿದ್ರಲ್ಲ JSW ಟ್ರಸ್ಟ್ ಅಂತ ಹೇಳಿ. JSW ಅಂದ್ರೆ ನಮ್ಗೆ ಯಾರಿಗೂ ಗೊತ್ತಾಗಿಲ್ಲ, ಆದ್ರೆ ಜಿಂದಾಲ್ ಅಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಾಗಿದೆ. ಜಿಂದಾಲ್ ಅಂದ್ರೆ ಫ್ಯಾಕ್ಟರಿ ಗೊತ್ತಿದ್ದ ಯಾವ ಊರಲ್ಲಿ ಐತಿ ಜಿಂದಾಲ್ ಫ್ಯಾಕ್ಟರಿ? ಕೇಳಿರ ಜಿಂದಾಲ್ ಫ್ಯಾಕ್ಟರಿ ಅಂತಂದೇಳಿ ಕೇಳಿರ್ತೀರಿ, ಆದ್ರೆ ಎಲ್ಲಿ ಅಂತ ಗೊತ್ತಿಲ್ಲ. ಸಂಡೂರು ಅಂತ ಕೇಳಿರ? ಸಂಡೂರಲ್ಲಿ ಜಿಂದಾಲ್ ಫ್ಯಾಕ್ಟರಿ ಇದೆ. ಆ ಜಿಂದಾಲ್ ಫ್ಯಾಕ್ಟರಿಗೆ ಶಾರ್ಟ್ ಕಟ್ ಆಗಿ ಏನಂತಾರಪ್ಪ ಅಂದ್ರೆ JSW ಅಂತ ಕರೀತಾರೆ. ಆ JSW ಅಂದ್ರೆ ಜಿಂದಾಲ್ ಫ್ಯಾಕ್ಟರಿ. ಅವರ ಒಂದು ಸಹಾಯ ಹಸ್ತದಲ್ಲಿ ನಮ್ಮೆಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಾವು ಪ್ರಾಯೋಗಿಕವಾಗಿ 3 ವರ್ಷಗಳ ಕಾಲ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಓದುವ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನ ಜಾರಿಗೆ ತರ್ತಾ ಇದೆ. ನಮ್ಮ ಸರ್ಕಾರ ಮತ್ತು JSW ಸಂಸ್ಥೆ ಸಹಕಾರದಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬರ್ತಾ ಇದೆ. ಧರ್ಮಗಳೆಲ್ಲ ಶಾಂತಿಯ ಕಡೆಗೆ ಅಂತೆ, ನದಿಗಳೆಲ್ಲ ಸಮುದ್ರದ ಕಡೆಗೆ ಅಂತೆ. ಶಿಕ್ಷಣ ಇಲಾಖೆ ಎಲ್ಲಾ ಯೋಜನೆಗಳು ಕೂಡ ಎಲ್ಲ ಯಾವ್ದ್ರ ಕಡೆಗೆಪ್ಪ ಅಂದ್ರೆ ನಮ್ಮ ಮಕ್ಕಳು ಒಳ್ಳೆಯ ಶಿಕ್ಷಣವನ್ನು ಪಡೆಯಬೇಕು ಅನ್ನೋದ್ರ ಕಡೆ ಮಾತ್ರ ನಡೀತಾ ಇದೆ. ಕಾರ್ಯಕ್ರಮಗಳಲ್ಲಿ ಇದು ಕೂಡ ಒಂದು ಚಿತ್ರ 1000 ಪದಗಳಿಗೆ ಸಮಾನ. ಈ ರೀತಿಯ ಕಾರ್ಡ್ಗಳು ನಿಮ್ಗೆಲ್ಲರಿಗೂ ಕೂಡ ನಲಿಕಲಿಯಲ್ಲಿ ಸಿಗ್ತಾ ಇದೆ. ಆದ್ರೆ ಈ ಕಾರ್ಡಿಗೂ ಆ ಕಾರ್ಡಲ್ಲಿ ಇರ್ತಕ್ಕಂಥ ವಿಶೇಷ ಏನಪ್ಪ ಅಂದ್ರೆ ಇದರಲ್ಲಿ ಚಿತ್ರಗಳಿಂದ ನಿಮ್ಮನ್ನ ಓದಲಿಕ್ಕೆ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಚಿತ್ರಗಳನ್ನ ಇದ್ರಲ್ಲಿ ಇಟ್ಟಿದ್ದಾರೆ. ನೀವು ಚಿತ್ರ ನೋಡಿದ್ರೆ ಸಾಕು ನಾನ್ ಸ್ವಲ್ಪ ಓದ್ಬೇಕು ಅಂತ ಹೇಳ್ಬಿಟ್ಟು ಅದ್ರಿಗೆ ಏನೋ ಐತಿ, ಅದ್ರಲ್ಲಿ ಕಥೆ ಇದೆ, ಕವನ ಇದೆ, ಹಾಡು ಎಲ್ಲ ಇದೆ. ಸಾರ್ ಹೇಳಿದ್ರು ಅವು ಏನ್ ಮಾಡುತ್ತಪ್ಪ ನಲಿಕಲಿಯಲ್ಲಿ ಕಾರ್ಡ್ನಲ್ಲಿ ಬರೀ ಶಬ್ದ ರೂಪದ ಕಾರ್ಡ್ಗಳಿದಾವೆ. ಆದ್ರೆ ಇದರಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ನಿಮಗೆ ಆಕರ್ಷಣೀಯವಾಗಿರ್ತಕ್ಕಂಥ ಚಿತ್ರಗಳು ಇರೋದ್ರಿಂದ ನಿಮ್ಮನ್ನ ಓದುವಂತ ಮಾಡ್ತಾವೆ. ಆ ನಿಮಿಷದಲ್ಲಿ ನಿಮಗೆ ಈ ಆಕರ್ಷಣೀಯವಾಗಿರ್ತಕ್ಕಂಥ ಕಾರ್ಡ್ಗಳನ್ನ ಕೊಟ್ಬಿಟ್ಟು ನಿಮ್ಮಲ್ಲಿ ಓದುವ ಸಾಮರ್ಥ್ಯವನ್ನ ಬೆಳೆಸಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಿದೆ. ತಾವೆಲ್ಲರೂ ಕೂಡ ಅಂದ್ರೆ ವಿಶೇಷವಾಗಿ 1ರಿಂದ ಅಂದ್ರೆ ನಲಿಕಲಿಯಿಂದ ಹಿಡಿದ್ಬಿಟ್ಟು 5ನೇ ತರಗತಿ ಎಲ್ಲಾ ಮಕ್ಕಳಿಗೂ ಕೂಡ ಪ್ರತಿದಿನ ಒಂದು ವೇಳಾಪಟ್ಟಿಯಂತೆ ಒಂದು ಅವಧಿಯಲ್ಲಿ ಈ ಕಾರ್ಯಕ್ರಮ ನಿಮ್ಮೆಲ್ಲ ನಡೆಯುತ್ತೆ. ನಾವೆಲ್ಲರೂ ಕೂಡ ಕೈ ಜೋಡಿಸ್ಬಿಟ್ಟು ಚೆನ್ನಾಗಿ ಓದಿಬಿಟ್ಟು ನಾಣ್ಯಪುರ ಶಾಲೆಯ ಎಲ್ಲಾ ಮಕ್ಕಳು ಕೂಡ ಚೆನ್ನಾಗಿ ಓದಿಬಿಟ್ಟು ನಾಣ್ಯಪುರ ಗ್ರಾಮಕ್ಕೆ ಕೀರ್ತಿ ತರ್ತಕ್ಕಂಥ ಹೆಸರನ್ನ ನೀವು ಮಾಡ್ಬೇಕಾಗುತ್ತೆ. ವಿಶೇಷವಾಗಿ ಮೊನ್ನೆ ಒಂದು ಹುಡುಗಿ ಹೆಸರು ಏನ್ ಹೇಳಿದ್ರಲ್ಲ ಸರ್, ನಮ್ಮ ರಾಜ್ಯದಲ್ಲೇ ಯಾರು ಕೂಡ ಅದು ಎಕ್ಸಾಮ್ ಯಾವ ಪಾಸ್ ಆಗಿದ್ದಾರೆ ಅವರಿಗೆ IIT ಅಂತ ಹೇಳಿ ಟೆಕ್ನಿಕಲ್ ಇರ್ತಕ್ಕಂಥ ಪರೀಕ್ಷೆಯನ್ನ ಕೇವಲ ನಮ್ಮ ಅಗ್ರಿಬೊಮ್ಮನಹಳ್ಳಿಯಲ್ಲಿ ಒಬ್ಬಳೆ ವಿದ್ಯಾರ್ಥಿ ಪಾಸ್ ಆಗಿದ್ದಾಳೆ. ಅದು ಯಾವ ಗ್ರಾಮದಲ್ಲಪ್ಪ ಅಂದ್ರೆ ಇದೇ ಗ್ರಾಮದ. ಜೋರಾದ ಚಪ್ಪಾಳೆ ಹೆಣ್ಮಗಳು ಆ ಒಂದು ಪರೀಕ್ಷೆಯಲ್ಲಿ ಸ್ಪರ್ಧೆಯಲ್ಲಿ ವಿಜೇತರಾಗ್ಬಿಟ್ಟು ಇಡೀ ಅಗ್ರಿಬೊಮ್ಮನಹಳ್ಳಿಗೆ ಕೀರ್ತಿಯನ್ನ ತಂದಿದ್ದಾಳೆ. ಅಂತ ಸಾಮರ್ಥ್ಯ ಕೇವಲ ಅವಳಲ್ಲಿ ಅಲ್ಲ, ನಿಮ್ಮೆಲ್ಲರಲ್ಲಿ ಕೂಡ ಐತಿ. ಓದೋದ್ರ ಕಡೆಗೆ ಗಮನ ಕೊಡ್ರಿ, ಬರೆಯೋದ್ರ ಕಡೆಗೆ ಗಮನ ಕೊಡ್ರಿ. ಸಾರ್ಗಳು ಏನ್ ಹೇಳ್ತಾರೋ ಅದನ್ನ ಚೆನ್ನಾಗಿ ಕೇಳಿಸ್ತಾ ಜೊತೆಗೆ ನಿಮ್ಮ ಮನೆಯಲ್ಲಿ ಕೂಡ ಓದ್ತಕ್ಕಂಥ ಅಭ್ಯಾಸ ಮಾಡಿದಪ್ಪ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಆ ಹುಡುಗಿ ಸಾಧನೆ ಮಾಡಿದಾಳಲ್ಲ ಅಂತ ಸಾಧನೆ ನಿಮ್ಮಿಂದ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೀವು ಅದ್ರ ಕಡೆಗೆ ಗಮನ ಕೊಡ್ಬೇಕು. ನಾವ್ ಯಾವ್ದ್ರ ಕಡೆಗೆ ಜಾಸ್ತಿ ನೋಡ್ತಾ ಹೋಗ್ತೀವೋ ಅದನ್ನ ಕಲಿತಾ ಹೋಗ್ತೀವಿ, ಯಾವ್ದನ್ನ ಮಾಡ್ತಾ ಹೋಗ್ತೀವೋ ಅದರಲ್ಲಿ ನಾವು ಹೆಚ್ಚು ಸಮರ್ಥರಾಗ್ತಾ ಹೋಗ್ತೀವಿ. ನೋಡಿ, ಹಿಂದೆಲ್ಲ ನಮ್ಗೆ ಬಾಲ ಅಂತ ಹೇಳ್ತಾರೆ, ಮಂಗನಿಂದ ಮಾನವ ಅಂತ ಹೇಳ್ತಾರೆ, ಹೌದಾ? ಆ ಬಾಲವನ್ನ ನಾವು ಬಳಸಲೇ ಇಲ್ಲ, ಬಾಲ ಉದುರೋಗಿದೆ. ಹಾಗಾಗಿ ನಾವು ಯಾವ್ದನ್ನ ಜಾಸ್ತಿ ಮಾಡ್ತಾ ಹೋಗ್ತೀವೋ, ಯಾವ್ದನ್ನ ಜಾಸ್ತಿ ಕಲಿತಾ ಹೋಗ್ತೀವೋ ಅದರಲ್ಲಿ ಜಾಸ್ತಿ ನಾವು ನಿಪುಣರಾಗ್ತೀವಿ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಓದೋದ್ರ ಕಡೆಗೆ ಜಾಸ್ತಿ, ಬರೆಯೋದ್ರ ಕಡೆಗೆ ಜಾಸ್ತಿ, ಮತ್ತೆ ಅಭ್ಯಾಸ ಮಾಡೋದ್ರ ಕಡೆಗೆ ಜಾಸ್ತಿ ಗಮನ ಕೊಟ್ಟುಬಿಟ್ಟು ಶಾಲೆಗೆ ಕೀರ್ತಿ ತರ್ತಕ್ಕಂಥ ಮಕ್ಕಳಾಗ್ಬೇಕು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ STFC ಅವರು ಮತ್ತೆ ಮರೆಯಣ್ಣವರಲ್ಲಿ ಮನವಿ ಮಾಡೋದೇನಪ್ಪ ಅಂದ್ರೆ ಹಿಂದಿನ ವರ್ಷದಲ್ಲಿ ಇರ್ತಕ್ಕಂಥ ಶಾಲೆಗೂ ಈಗ ಇರ್ತಕ್ಕಂಥ ಒಂದು ಶಾಲೆಗೆ ಅಂದ್ರೆ ಬದಲಾವಣೆ ಅಂತ ನಮ್ಮ ನಾಣ್ಯಪುರ ಶಾಲೆ ಹೋಗ್ತಾ ಇದಕ್ಕೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಮರಣ್ಣ ಅವರು ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಶಾಲೆಯ ಅಂತರ್ಜಾಲವನ್ನ ಬದಲಾಯಿಸ್ತಾ ಇದ್ದಾರೆ. ಶಾಲೆ
ಅಂದ ಚಂದ ಬದಲಾವಣೆ ಅವ್ರು ಮಾಡ್ತಾ ಇದ್ರೆ, ನಮ್ಮ ಟೀಚರ್ಸ್ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಿಮ್ಮಲ್ಲಿ ಒಂದು ವಿದ್ಯಾರ್ಥಿಗಳಲ್ಲಿ ಕಲಿಕಾ ಗುಣಮಟ್ಟವನ್ನು ಅವ್ರು ಬದಲಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಶಾಲೆ ಅಂದ ಚಂದ ಮಾತ್ರ ಚಂದ ಇದ್ರೆ ಸಾಲದು, ನೀವು ಓದಿನಲ್ಲಿ ಬರೆಯೋದ್ರಲ್ಲಿ ಕೂಡ ಬುದ್ಧಿವಂತರಾಗಬೇಕು. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಚೆನ್ನಾಗಿ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟು ಓದೋದನ್ನ ಬರೆಯೋದನ್ನ ಚೆನ್ನಾಗಿ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ರಾಮಣ್ಣ ಅವರು ಕೂಡ ಈ ಶಾಲೆಯ SMC ಅಧ್ಯಕ್ಷ ಆಗಿದ್ದಾರೆ. ಅವರು ಕೂಡ ಶಾಲೆಗೆ ಅತ್ಯಂತ ಕಾಳಜಿನ ಹೊಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಕೆಲಸವನ್ನು ಬದಿಗೊಟ್ಬಿಟ್ಟು ಇಲ್ಲಿ ಆಸೀನರಾಗಿದ್ದಾರೆ. ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅವರು ಇಬ್ಬರು ಕೂಡ ಕೂಡ್ಕೊಂಡ್ಬಿಟ್ಟು ನಮ್ಮ ನಾಣ್ಯಪುರ ಶಾಲೆಯನ್ನ ಅಭಿವೃದ್ಧಿ ಪರದಂತ ಕೊಂಡೊಯ್ತಾ ಇದ್ದಾರೆ. ಅವರಿಗೆ ಇಡೀ ಕ್ಲಸ್ಟರ್ನ ಎಲ್ಲಾ ಶಿಕ್ಷಕರ ಪರವಾಗಿ ಮತ್ತು ಮುದ್ದು ಮಕ್ಕಳ ಪರವಾಗಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಈ ಶಾಲೆಯ ಮುಖ್ಯಗಳಾಗಿರ್ತಕ್ಕಂಥ ಶ್ರೀಯುತ ಶಂಕರ್ ಸರ್ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಅವರು ಕೂಡ ಕಾರಣೀಭೂತರಾಗಿದ್ದಾರೆ. ಒಟ್ಟಾರೆ ಮುಖ್ಯ ಏನಪ್ಪ ಅಂದ್ರೆ ನೀವು ಕಲಿಬೇಕು. ಇಷ್ಟೇ ನಮ್ಮ ಆಕಾಂಕ್ಷೆ. ಟೀಚರ್ಸ್ ನನ್ನ ಇಟ್ಟಿದ್ದಾರೆ, ನಿಮಗೆ ಬಿಸಿ ಊಟ ಬರ್ತಾ ಇದೆ, ಹೊಟ್ಟೆ ಬರ್ತಾ ಇದೆ, ನೀವು ಹೊಟ್ಟೆ ತಿನ್ನಲ್ಲ, ಬಾಳೆಹಣ್ಣು ಬರ್ತಾ ಇದೆ, ಚಿಕ್ಕ ಇವೆಲ್ಲ ಬರ್ತಾ ಇದೆ. ಇದು ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಮಕ್ಕಳಿಗೆ ಕಲಿಕೆ ಆಗೋದು. ನಾವು ಓದ್ಬೇಕಾದ್ರೆ ಇಂಥ ಡೆಸ್ಕ್ ಅವೆಲ್ಲ ಏನೇ ಇದ್ದಿಲ್ಲ, ಈಗೆಲ್ಲ ನಿಮಗೆ